ಹಳೆ ದ್ವೇಷಕ್ಕೆ ಒಂದೇ ಗ್ರಾಮದವರ ನಡುವೆ ಮಾರಾಮಾರಿ. ಲಗೇಜ್ ಆಟೋ ತಡೆದು ದೊಣ್ಣೆಯಿಂದ ಹಿಗ್ಗಾಮುಗ್ಗ ಹಲ್ಲೆ. ಗ್ಯಾಂಗ್ ಕಟ್ಟಿಕೊಂಡು ಬಂದು ಯುವಕನ ಮೇಲೆ ಅಟ್ಯಾಕ್. ಅವರೆಲ್ಲರೂ ಒಂದೇ ಊರಿನವರು ಅಂದ್ರೆ ಎಷ್ಟೇ ಜಗಳ ಆದ್ರೂ ಕೂಡ ಸೋದರರ ರೀತಿ ಬಾಳ್ಬೇಕು. ಆದ್ರೆ ಈ ಒಂದು ಗ್ರಾಮದವರ ಮಧ್ಯೆ ಕಳೆದ 1 ವರ್ಷದ ಹಿಂದೆ ಗಣೇಶ ಹಬ್ಬದ ವೇಳೆ ಗಣೇಶ ಬಿಡುವ ವಿಚಾರಕ್ಕೆ 2 ಗ್ಯಾಂಗ್ ನಡುವೆ ಗಲಾಟೆ ನಡೆದಿತ್ತು. ಈ ಒಂದು ವಿಚಾರವಾಗಿ ಗ್ರಾಮದ ಯುವಕರ ಮಧ್ಯೆ ದ್ವೇಷ ಅನ್ನೋದು ಸೃಷ್ಟಿಯಾಗಿತ್ತು. ಕಳೆದ 1 ವರ್ಷದಿಂದ ದ್ವೇಷವನ್ನ ಸಾಧಿಸಿಕೊಂಡು ಬರ್ತಾ ಇದ್ದು, ಇದೀಗ ಗ್ಯಾಂಗ್ ಕಟ್ಟಿಕೊಂಡು ಬಂದು ಒಂಟಿಯಾಗಿ ಸಿಕ್ಕ ಯುವಕನ ಮೇಲೆ ಅಟ್ಯಾಕ್ ಮಾಡಿ ಕ್ರೌರ್ಯ ಮೆರೆದಿರೋ ಭಯಾನಕ ಘಟನೆ ತುಮಕೂರು ನಗರದಲ್ಲಿ ಬೆಳಕಿಗೆ ಬಂದಿದೆ. ಹೌದು, ನಿನ್ನೆ ರಾತ್ರಿ ಸುಮಾರಿಗೆ ತುಮಕೂರು ನಗರದ ತುಮಕೂರು ವಿಶ್ವವಿದ್ಯಾನಿಲಯದ ಎದುರಿಗೆ ಇರುವ ಮಹಾಲಕ್ಷ್ಮಿ ದೇವಸ್ಥಾನದ ಬಳಿ ಭೀಕರ ಕೃತ್ಯವೊಂದು ನಡೆದು ಹೋಗಿದ್ದು ತುಮಕೂರಿನ ಜನರು ಬೆಚ್ಚಿ ಬಿದ್ದಿದ್ದಾರೆ. ಹೀಗೆ ಫೋಟೋದಲ್ಲಿ ಕಾಣಿಸ್ತಿರೋ ಯುವಕರು ಹಾಗೂ ಆಸ್ಪತ್ರೆಯ ಬೆಡ್ ಮೇಲೆ ನರಳಾಡುತ್ತಿರೋ ಯುವಕರು ತುಮಕೂರು ತಾಲೂಕಿನ ಹೆತ್ತೇನಹಳ್ಳಿ ಗ್ರಾಮದವರು. ಅಷ್ಟಕ್ಕೂ ಇವರ ಮಧ್ಯೆ ಗಲಾಟೆ ಇದೇ ಮೊದಲೇನೂ ಅಲ್ಲ. ಕಳೆದ ವರ್ಷ ಗಣೇಶ ಹಬ್ಬದ ಅಂಗವಾಗಿ ಗಣೇಶ ಬಿಡುವ ವೇಳೆ ಹೆತ್ತೇನಹಳ್ಳಿ ಗ್ರಾಮದ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿತ್ತು. ಇನ್ನು ಗಲಾಟೆ ವಿಚಾರವಾಗಿ 2 ಗ್ಯಾಂಗ್ ವಿರುದ್ಧ ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಗಲಾಟೆ ನಡೆದು ಸರಿಸುಮಾರು 1 ವರ್ಷ ಆಗುತ್ತಲೇ ಬಂದಿದೆ. ಗಣೇಶ ವಿಸರ್ಜನೆ ವೇಳೆ ನಡೆದಿದ್ದ ಗಲಾಟೆಯಿಂದಲೇ ಯುವಕರು ದ್ವೇಷ ಸಾಧಿಸುತ್ತಲೇ ಬಂದಿದ್ದು, ಒಬ್ಬಂಟಿಯಾಗಿ ಸಿಕ್ಕ ಯುವಕನ ಮೇಲೆ ದೊಣ್ಣೆಯಿಂದ ಅಟ್ಯಾಕ್ ಮಾಡಿ ಮನಸೋಇಚ್ಛೆ ಹಲ್ಲೆ ನಡೆಸಿ ರಕ್ತ ಸುರಿಸಿದ್ದಾರೆ. ಹೀಗೆ ಬೆಡ್ ಮೇಲೆ ಒದ್ದಾಡುತ್ತಿರೋ ಯುವಕನ ಹೆಸರು ನಾಗರಾಜು ಅಂತ, ಹೆತ್ತೇನಹಳ್ಳಿ ಗ್ರಾಮದ ಯುವಕ. ನಿನ್ನೆ ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಲಗೇಜ್ ಆಟೋದಲ್ಲಿ ದೇವರಾಯನದುರ್ಗಕ್ಕೆ ಬಾಡಿಗೆಗೆ ಹೋಗಿದ್ದ. ಸಂಜೆ 5 ಗಂಟೆ ಬಾಡಿಗೆ ಮುಗಿಸಿಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ದ. ಈ ವೇಳೆ ಸಿದ್ಧಗಂಗಾ ಮಠದ ಬಳಿ ಗುರುಪ್ರಸಾದ್ ಎಂಬ ಯುವಕ ನಾಗರಾಜನನ್ನ ಅಡ್ಡ ಹಾಕಿ ಗಲಾಟೆ ತೆಗೆದಿದ್ದ. ಆದ್ರೆ ನಾಗರಾಜು ಗಲಾಟೆ ಎಲ್ಲ ಯಾಕೆ ಅಂತ ಗಾಡಿಯನ್ನೇ ನಿಲ್ಲಿಸದೆ ತುಮಕೂರು ನಗರಕ್ಕೆ ಬಂದಿದ್ದ. ಅಷ್ಟರಲ್ಲಿ ಗುರುಪ್ರಸಾದ್ ಎಂಬಾತ ಹೆತ್ತೇನಹಳ್ಳಿ ಗ್ರಾಮದಿಂದ 4-5 ಹುಡುಗರನ್ನ ಕರೆಸಿಕೊಂಡಿದ್ದ. ಇತ್ತ ತುಮಕೂರು ವಿಶ್ವವಿದ್ಯಾನಿಲಯದ ಮಹಾಲಕ್ಷ್ಮಿ ದೇವಸ್ಥಾನದ ಬಳಿ ಗಾಡಿಯಲ್ಲಿದ್ದ ಲಗೇಜ್ ಅನ್ನ ನಾಗರಾಜು ಇಳಿಸುತ್ತಿದ್ದ ವೇಳೆ ಅಲ್ಲಿಗೆ ಬಂದ ಗುರುಪ್ರಸಾದ್, ರವಿಕಿರಣ್, ಮಾರುತಿ, ರಾಕಿ, ಮಧು ಎಂಬ ಯುವಕರು ನಾಗರಾಜು ಬಳಿ ಗಲಾಟೆ ತೆಗೆದು ಏಕಾಏಕಿ ದೊಣ್ಣೆ ತೆಗೆದುಕೊಂಡು ಹಲ್ಲೆ ಮಾಡಲು ಶುರು ಮಾಡಿದ್ರು. ನಾಗರಾಜು ಮೇಲೆ 4-5 ಯುವಕರ ಗ್ಯಾಂಗ್ ದೊಣ್ಣೆಯಿಂದ ಮನಸೋಇಚ್ಛೆ ಹಲ್ಲೆ ಮಾಡಿದ್ದಾರೆ. ಇನ್ನು ಯುವಕರ ಗ್ಯಾಂಗ್ನಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಯುವಕ ನಾಗರಾಜುನನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಇನ್ನು ಘಟನೆ ನಡೆದ ಸ್ಥಳದಲ್ಲಿ ಹರಿದಿರುವ ನೆತ್ತರು ಘಟನೆಯ ತೀವ್ರತೆಯನ್ನ ತೋರಿಸುತ್ತದೆ. ಹಳೆ ದ್ವೇಷ ಸಾಧಿಸುವ ಹಿನ್ನೆಲೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನನಗೆ ಜೀವ ಭಯವಿದ್ದು ನನಗೆ ನ್ಯಾಯ ಕೊಡಿಸಿ ಎಂದು ಗಾಯಾಳು ನಾಗರಾಜು ಕೇಳಿಕೊಳ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 6 ಗಂಟೆಗೆ ಬಾಡಿಗೆ ಹೋಗಿದ್ದೆ ಸರ್. 6 ಗಂಟೆಗೆ ಹೋಗಿ ಸಾಯಂಕಾಲ ಒಂದು 4:15 ಅಷ್ಟೇ ಮುಗಿದು ಸರ್. ಬಾಡಿಗೆ ಮುಗಿದಾದ್ಮೇಲೆ ಬರ್ತಾ ಇದ್ದೆ ಸರ್. ಇಲ್ಲೇ ಅಡ್ಡ ಹಾಕಿದ್ರು ಸರ್. ಇಲ್ಲಿ ಇದು ಮಠದ ಒಂದ್ಸಲ ಅಡ್ಡ ಹಾಕ್ದ. ಆಮೇಲೆ ಊರಿಂದ ಇನ್ನೊಂದು 5-6 ಜನ ಕರ್ಕೊಂಡು ಅಲ್ಲಿ ಇದು ಯೂನಿವರ್ಸಿಟಿ ಕಾಲೇಜ್ ದೇವಸ್ಥಾನದ ಹತ್ರನೇ ಪಲ್ಡಿಗ್ ಎಲ್ಲ ಹೊಡೆದವನ್ ಸರ್. ರವಿಕಿರಣ, ಮಧು, ರಾಕೇಶು, ಗುರುಪ್ರಸಾದ್, ಮಾರ್ತಿ ಅಂತೇಳಿ ಕರೆಮಾರ್ತಿ ಸರ್. ಫಸ್ಟು ಅಡ್ಡ ಹಾಕಿತ್ತು ಇವರೇ ಸರ್, ಮಧು ಇವರು. ಏನಕ್ಕೆ ನಿಮ್ಮ ಮೇಲೆ ಈ ಥರ ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶ ಅವ್ರದ್ದು ಸರ್? ಉದ್ದೇಶ ಏನೂ ಇಲ್ಲ ಸರ್. ಮುಂಚೆಗೆ ಒಂದ್ಸಲಿ ಜಗಳ ಮಾಡಿ ಹೊಡೆದಿದ್ರು ಸರ್ ನಮಗೆ. ತಿರ್ಗಾ ಮಾಡಬೇಕು ಅಂತ ಹೇಳ್ಬಿಟ್ಟು ಬಾಡಿಗೆಗೆ ಹೋಗಿ ದೇವರಾಯನದುರ್ಗಕ್ಕೆ ಬಾಡಿಗೆಗೆ ಹೋಗಿ ಬರ್ಬೇಕಾದ್ರೆ ಕಾಯ್ದು ಇಲ್ಲೊಬ್ರು ಜಗಳ ಮಾಡಿ ತಿರ್ಗಿ ಎಲ್ಲಾರನ್ನೂ ಅಲ್ಲಿ ಬಾಡಿಗೆ ಇಳಿಸೋದವ ಕರೆಸ್ಕೊಂಡು ಜಗಳ ಮಾಡ್ಯಾರ ಸರ್. ಹಿಂದೆ ಒಂದ್ಸಲಿ ಜಗಳ ಆಯ್ತು ಸರ್, ಒಂದು ವರ್ಷದ ಮುಂಚೆಗೆ. ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ತಿರ್ಗಾ ಮತ್ತೆ ಮಾಡಿದ್ದಾರೆ ಸರ್. ನಾನು ಬಾಡಿಗೆ ಹೋಗಿ ಬರ್ತಿದ್ದೆ ಸರ್ ದೇವರಾಯನದುರ್ಗಕ್ಕೆ. ಎಲ್ಲ ಬೇಕಾದ್ರೆ ಪ್ರೂಫ್ ಎಲ್ಲ ಐತಿ ನೋಡಿ ಸರ್. ಸರ್ ಬುಲ್ಡೆ ಓಪನ್ ಆಗೈತೆ, ಕೈ ಕಾಲು ಎಲ್ಲ ಬೂತ್ಕೊಂಡಂಗೆ ಹೊಡೆದವ್ರು ಸರ್. ಒಂದು 5-6 ಜನ ದೊಣ್ಣೆ ತಂದು ಸರ್. ಅಲ್ಲಿ ಬೇಕಾದ್ರೆ ಇದು ಆಂಜನೇಯನ ದೇವಸ್ಥಾನ ಬೇಕಾದ್ರೆ ಕ್ಯಾಮ್ರಾ ತೆಗೀರಿ ಸರ್, ಗೊತ್ತಾಗ್ತದೆ. ಯೂನಿವರ್ಸಿಟಿ ಆಪೋಸಿಟ್ ದೊಣ್ಣೆಗೆಲ್ಲ ಹೊಡೆದವ್ರು ಸರ್. ನೋಡಿ ಸರ್, ಬುಲ್ಡೆ ಎಲ್ಲ ಓಪನ್ನು,
ಕೈ ಊತ ಕಾಲು ಎಲ್ಲ ಊದ್ಕೊಂಡಂಗೆ ಹೊಡೆದವ್ರು ಸರ್. ಏನೂ ಇಲ್ಲ ಸರ್, ನಮ್ಮ ಬಾಡಿಗೆ ಹೋಗಿ ಬತ್ತಿದೆ ಸರ್. ಕ್ಯಾಸಂದ್ರದಂಗೆ ಒಬ್ಬ ಮುಂಚೆಗೆ ಅಡ್ಡ ಆಗ್ತದೆ ಸರ್. ಆಮೇಲೆ ಎಲ್ಲರನ್ನೂ ಕರೆಸ್ಕೊಂಡು ಯೂನಿವರ್ಸಿಟಿ ತಕ್ಕೆ ಅಲ್ಲಿ ಬಾಡಿಗೆ ಇಳಿಸ್ಬೇಕಾಯ್ತು ಸರ್. ಬೇಕಾದ್ರೆ ಕ್ಯಾಮ್ರಾ ಚೆಕ್ ಮಾಡಿ ನೋಡಿ ಸರ್, ಆ ದೇವಸ್ಥಾನದ ಹತ್ರ. ನಾವು ಒಬ್ಬರೇ ಸರ್, ಒಂದು 5-6 ಜನ ಸೇರ್ಕೊಂಡು ಹಿಂಗೆ ಮಾಡ್ಯಾರ ಸರ್. ಹ್ಞೂ, ದೊಣ್ಣೆಲ್ಲ ಸರ್. ಹ್ಞೂ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ನಿಮ್ಮ ಹೆಸರು? ನಾಗರಾಜು. ಯಾವ ಊರು? ಎತ್ತನಹಳ್ಳಿ. ಏನು ಕೆಲಸ ಮಾಡೋದು? ಆಟೋ, ಲಗೇಜ್ ಆಟೋ ಸರ್. ನಾವು ಬಾಡಿಗೆ ಹೋಗಿ ಬರ್ತಿದ್ದೆ ಸರ್. ಇನ್ನು ನಾಗರಾಜು ಮೇಲೆ ನಡೆದಿರುವ ಹಲ್ಲೆಗೆ ಕುಟುಂಬಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ನಾಗರಾಜು ಒಬ್ಬರೇ ಇದ್ದಾಗ ಹೀಗೆ ಹಲ್ಲೆ ಮಾಡಿದ್ದಾರೆ. ಕಳೆದ ಬಾರಿಯೂ ನಮ್ಮ ತಪ್ಪು ಇಲ್ಲದೆ ಇದ್ರೂ ಕೂಡ ನಮ್ಮ ಮೇಲೆ ಹಲ್ಲೆ ಮಾಡಿದ್ದು, ನಮ್ಮ ಮೇಲೆಯೇ ದೂರು ನೀಡಿದ್ರು. ಆದ್ರೆ ಇದೀಗ ಒಬ್ಬನೇ ಇರೋದನ್ನ ನೋಡ್ಕೊಂಡು ಸಂಚು ಹಾಕಿ ನಮ್ಮ ಮೈದನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಎಂದು ಗಾಯಾಳು ಅತ್ತಿಗೆ ಪ್ರಜಾಶಕ್ತಿ ಟಿವಿ ಕ್ಯಾಮರಾ ಮುಂದೆ ಅಳಲು ತೋಡ್ಕೊಂಡ್ರು. ನಮಸ್ತೆ ಸರ್, ನಾನು ನಾಗರಾಜ್ ಅವ್ರ ಅತ್ತಿಗೆ. ಹಿಂದೆ ಒಂದು ಗಣೇಶನ ಗಲಾಟೆಯಲ್ಲಿ ಹಿಂದೆ ಒಂದು ಗಲಾಟೆ ಇದಾಗಿತ್ತು. ಅದರದ್ದು ಕಂಪ್ಲೇಂಟು ಆಗಿತ್ತು, ನಮ್ಮದು ಕಂಪ್ಲೇಂಟ್ ಆಗಿತ್ತು, ಅವ್ರದ್ದು ಕಂಪ್ಲೇಂಟ್ ಆಗಿತ್ತು. ಇಬ್ಬರ ಮೇಲೂ FIR ಹಾಕಿದ್ರು. ಅದಿಷ್ಟಕ್ಕೆ ನಾವು ಸುಮ್ಮನಾಗಿದ್ದ ಸರ್. ನಾಗರಾಜು ಅನ್ನೋರು ಇದ್ರಾಗೆ ಇರಲಿಲ್ಲ, ಅವ್ರ ಮೇಲೂ ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ರು. ಇವತ್ತು ಸಂಜೆ ಇಲ್ಲೆಲ್ಲೋ ಬಟ್ವಾಡಿ ತವ ಬರ್ತಾ ಏನೋ ಅಟ್ಯಾಕ್ ಮಾಡಿ ಅವನಿಗೆ ಚೆನ್ನಾಗೆ ಬುಲ್ಡೆಗೆ ಇದಕ್ಕೆಲ್ಲ ಚೆನ್ನಾಗಿ ಹೊಡೆದು ಕೈ ಇದು ಎಲ್ಲ ಚೆನ್ನಾಗಿ ಹೊಡೆದವ್ರೆ. ಬುಲ್ಡೆಗೆ ಎಷ್ಟು ಚಿಚ್ಚಾಕವ್ರೆ ಅಂತ ನಮಗೂ ಗೊತ್ತಿಲ್ಲ, ನಾವು ಊರಿಂದ ಬಂದಿತ್ತು. ಹಿಂಗೆಲ್ಲ ಮಾಡವ್ರೆ ಸರ್. ನಾವು ಇದಕ್ಕೆ ಏನು ಮಾಡಬೇಕು? ನಮಗೆ ದಯವಿಟ್ಟು ಆ ಸಲಿನ ನಮಗೆ ನ್ಯಾಯ ಸಿಕ್ಕಲಿಲ್ಲ, ಈ ಸಲಿನ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಅಷ್ಟೇ. ಇದು ಗುರುಕಿರಣ್ ಮಧು ಅಂತ, ಆಮೇಲೆ ಅವನ್ನ ಕಾಲ್ಚಿಲ್ಲ ಅಂತೇಳಿ ಇದು ಮಾಡ್ತಾರೆ ಸರ್. ಅವನ್ನ ರಾಖಿ ಅಂತ, ಕಾಲ್ಚಿಲ್ಲ ಅಂತ ರಾಖಿ ಅಂತ ಹೇಳಿ ಇದು ಮಾಡ್ತಾರೆ. ಆಮೇಲೆ ಕರೆಮಾರ್ತಿ ಅಂತ, ಆಮೇಲೆ ಇನ್ನೊಬ್ಬ ಅವನ ಹೆಸರು ನನಗೆ ಜ್ಞಾಪನಕ್ಕೆ ಬರ್ತಾಯಿಲ್ಲ ಸರ್. ಈ ಟೆನ್ಷನ್ಗೆ ನನಗೆ ಜ್ಞಾಪನಕ್ಕೆ ಬರ್ತಾಯಿಲ್ಲ ಸರ್. ಇಷ್ಟು ಜನ ಎಲ್ಲ ಸೇರಿಸಿ ಒಬ್ಬನ ಮೇಲೆ ಇದು ಮಾಡಿ ಇವತ್ತು ಬೆಡ್ ಮೇಲೆ ನನ್ನ ಬೆಡ್ ಮೇಲೆ ಮಲಿಕೊಂಡವ್ ಸರ್. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಸರ್. ಆ ಸಲನೂ ಬಂದು ನಮ್ಗೆ ಇದು ಮಾಡಲಿಲ್ಲ. ಪದೇ ಈ ಥರನೇ ಇದು ಮಾಡಿದ್ರೆ ನಾವು ಯಾರ ಹತ್ರಕ್ಕೆ ಹೋಗಬೇಕು ನ್ಯಾಯ ಕೇಳೋಕ್ಕೆ ಹೇಳಿ ಸರ್. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ. ನಮ್ಮ ಇದನ್ನ ಎಂಥ ಪರಿಸ್ಥಿತಿಲಿ ತಂದು ಹಾಕವ್ರೆ ಅಂತಂದರೆ ಅಂಥ ಪರಿಸ್ಥಿತಿಲಿ ತಂದು ಹಾಕವ್ರೆ ಸರ್. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಅಷ್ಟೇ. ಸರ್, ಒಟ್ನಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಗ್ರಾಮದ ಯುವಕರ ಮಧ್ಯೆ ಶುರುವಾದ ಗಲಾಟೆ, ಯುವಕರ ಮಧ್ಯೆ ದ್ವೇಷ ಬೆಂಕಿ ತೀವ್ರವಾಗ್ತಿದೆ. ಈ ದ್ವೇಷ ಮುಂದೆ ದೊಡ್ಡ ಮಟ್ಟಕ್ಕೆ ಹೋಗುವುದಕ್ಕೂ ಮುನ್ನ ಕಂಟ್ರೋಲ್ ಮಾಡಬೇಕಿದೆ. ಸದ್ಯ ಈ ಸಂಬಂಧ ಹೊಸ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಹಲ್ಲೆ ನಡೆಸಿದವರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.